ನಿನ್ ಡಿಕ್ಕಿ ಏನೋ ಆಟೋ ಒಳಗೆ ಸಿಕ್ಕಾಕೊಂಡಿದೆ. ನನ್ನ ನೀನು ಗೆಲ್ಲಲಾರೆ. ಸೇಟು ಐಟಮ್ ರಾಜ ಬರ್ತಾವನೆ. ಐಟಮ್ ರಾಜ ಏಕೌನ್ರೆ? ಈ ಏರಿಯಾಗೆ ನೀವು ಹೊಸಬ್ರು, ಇವನ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಆಟಮ್ ಬಾಂಬ್ ಬಗ್ಗೆ ಗೊತ್ತಿಲ್ಲದೆ ಇದ್ರು ಪರವಾಗಿಲ್ಲ, ಆದ್ರೆ ಇವನ್ ತುಂಬಾನೇ ಮೋಸವಾದವನು. ನಮ್ಮ ಅಂಗಡಿಲಿ ಒಂದು ಐಟಮ್ ತಗೊಂಡ ಅಂತ ಇಟ್ಕೊಳ್ಳಿ, ಅದಕ್ಕೆ ಬಿಲ್ಲು ಕೊಡ್ಬೇಕು, ಬಿಲ್ಲಲ್ಲಿರೋ ಹಣನೂ ಕೊಡ್ಬೇಕು. ನಾನ್ ಕೊಡಲ್ಲ ಅಂದ್ರೆ? ಕೊಡದೆ ಹೋದ್ರೆ ನೀವು ನನ್ನ ಹಾಗೆ ಕ್ಲೀನರ್ ಆಗಿ ಕೆಲಸ ಮಾಡ್ಬೇಕಾಗತ್ತೆ. ನಿಮ್ ಐಟಮ್ಗಳನ್ನ ಸೇವ್ ಮಾಡದೇ ಇದ್ರು ಕನಿಷ್ಠ ನಿಮ್ ದುಡ್ಡನ್ನಾದ್ರೂ ಸೇವ್ ಮಾಡ್ತೀನಿ. ಹೇಗ್ ಸೇವ್ ಮಾಡ್ತೀಯಪ್ಪ? ಬಾಸ್ ಯಾರೋ? ನೀನೇ ಅಣ್ಣ. ನಮ್ಗೇನ್ರೋ ಬೇಕೋ? ಒಂದು ಫ್ರಿಡ್ಜ್, ಒಂದು ಟಿವಿ ಬೇಕಣ್ಣ. ಅಷ್ಟೇನಾ ಅಣ್ಣ? ಈ ಫ್ರಿಡ್ಜ್ ನೋಡ್ದ? ಏನ್ರೋ ₹1 ಟಿವಿನಾ, ₹3 ಫ್ರಿಡ್ಜಾ? ಏನ್ ಬೇಕು ನಿಮ್ಗೆ? ಎಲ್ಲ ಆಫರ್ ಸೇಲ್, 99% ಡಿಸ್ಕೌಂಟ್. ಇರ್ಲಿ ಸೇಟು, 10 ಟಿವಿ ಕೊಡು. 2 ಲಕ್ಷ. 10 ವಾಷಿಂಗ್ ಮಿಷಿನ್. 5 ಲಕ್ಷ. 10 ಫ್ರಿಡ್ಜು. 10 ಲಕ್ಷ. ಪ್ಯಾಕ್ ಮಾಡು. ಸೇಠ್ಜಿ, ಬಿಲ್ ಎಷ್ಟಾಯ್ತು ಅಂತ ಹೇಳೋ. ₹50 ಅಣ್ಣ. ಎಷ್ಟು? ₹50. ಓಕೆ ತಗೋ. ಐಟಮ್ ರಾಜನ್ಗೆ ಆಫರ್ ಕೊಟ್ಟು ಐಟಮ್ ರಾಜನ್ ಕೈಯಿಂದ ತಪ್ಪಿಸ್ಕೊಂಡಿದ್ದು ಈ ಚರಿತ್ರೆಲೇ ಇಲ್ಲ. ನಮಸ್ಕಾರ ಅಮ್ಮ. ನಮಸ್ಕಾರ. ನಿಮ್ಗೆ ಅಂತಾನೆ ಹಣ್ಣು ತಗೊಂಬಂದೆ. ಯಾರಪ್ಪ ನೀನು? ನಿಮ್ ಮಗಳು ಸತ್ಯ ಅವ್ರ ಫ್ರೆಂಡ್ ಅಮ್ಮ. ಮಗಳ? ಮಗ? ಮಗ? ಯಾರು ಸರ್ ನೀವು? ನೀವ್ಯಾರು? ನನ್ನ ಹೆಸರು ಸಂತಾನ, ಅವ್ರ ಏಕೈಕ ಸಂತಾನ ನಾನೇ. ನೋಡ್ ಸತ್ಯ, ನನ್ನ ದೃಷ್ಟಿಲಿ ಪ್ರೀತಿ ಹೆಸರಲ್ಲಿ ಮೋಸ ಮಾಡೋದು ಎಷ್ಟು ದೊಡ್ಡ ತಪ್ಪೋ, ಪ್ರೀತಿ ಮಾಡೋರ್ಗೆ ಮೋಸ ಮಾಡೋದು ಅದಕ್ಕಿಂತ ದೊಡ್ಡ ತಪ್ಪು. ಅಷ್ಟಕ್ಕೂ ನಂಗೆ ಯಾಕೆ ಈ ತರ ಮೋಸ ಮಾಡಿದೆ? ಮೋಸ ಹೋಗೋದ್ ನಿನ್ ತಪ್ಪು, ಮೋಸ ಮಾಡೋದ್ ನನ್ ಕೆಲ್ಸ. ಆದ್ರೂ ಪ್ರೀತಿ ಗೀತಿ ನಂಗೆ ಸೆಟ್ ಆಗಲ್ಲ. ನನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನಮ್ಮ ಅಮ್ಮನ ನೆನಪಲ್ಲಿರುವಂತ ಈ ಉಂಗ್ರನೂ ನೀನು ಕೊಟ್ಬಿಟ್ಟು. ನಿನ್ಗ ಉಂಗ್ರ ಚೈನ್ ಬೇಕಾ? ಮಾರ್ವಾಡಿ ಹತ್ರ ಅಡ ಇಟ್ಟಿದ್ದೀನಿ, 1 ವೀಕಲ್ ತಂದ್ಕೊಡ್ತೀನಿ. ಸತ್ಯ, ನಾನು ಉಂಗ್ರನ ಕೇಳ್ತಾ ಇಲ್ಲ, ಜಸ್ಟ್ ನಾನು ಎಷ್ಟು ಇಷ್ಟ ಪಡ್ತಾ ಇದ್ದೀನಿ ಅಂತ ನಿಂಗೆ ಅರ್ಥ ಮಾಡ್ಸೋದಿಕ್ಕಷ್ಟೇ. ಕುಶಾಲ್, ನನ್ ದೃಷ್ಟಿಲಿ ಗಾಂಧಿ ತಾತ ಇದ್ರೆ ದುಡ್ಡು, ಉಂಗ್ರ ಇದ್ರೆ ಒಡವೆ ಅಷ್ಟೇ. ದಯವಿಟ್ಟು ನನಗ್ ಹಿಂಸೆ ಕೊಡ್ಬೇಡ, ಹೋಗು. ಆಟೋ ಇಲ್ಲೇ ನಿಲ್ಸಿ. ಸತ್ಯ ಪ್ಲೀಸ್, ನನ್ನ ಅರ್ಥ ಮಾಡ್ಕೋ ಪ್ಲೀಸ್. ಸತ್ಯ ಸತ್ಯ ಪ್ಲೀಸ್. ಹೊರಟೋಗು ಕುಶಾಲ್, ಬಿಟ್ಬಿಡು ನನ್ನ. ಸತ್ಯ ನಿಂತ್ಕೋ, ಹೋಗ್ತೀನಿ. ಆದ್ರೆ ಒಂದನ್ ಮಾತ್ರ ನೆನಪಲ್ಲಿ ಇಟ್ಕೋ, ನನ್ನಂತವನ್ನ ಕಳ್ಕೊಂಡೆ ಅಂತ ನಿನ್ ಲೈಫ್ ಲಾಂಗ್ ಕೊರಗ್ತೀಯ. ಹೋಗೆ. ತಗೊಳ್ಳಿ ಚಾಕ್ಲೇಟ್. ಕೆಲ್ಸದ ಮೇಲೆ ಊರಿಗೆ ಹೋಗಿದ್ದೆ ಅಕ್ಕ. ಮತ್ತೆ ಕಿಟ್ಟು ಭಿಕ್ಷೆ ಬೇಡಕ್ ಹೋಗಿದ್ದಾನೆ ಅಕ್ಕ. ಏಯ್, ಎಷ್ಟ್ ಸರಿ ಹೇಳಿದ್ದೀನೋ ಭಿಕ್ಷೆ ಬೇಡಕ್ ಹೋಗ್ಬೇಡಿ ಅಂತ? ನಿಮ್ಮನ್ನ ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸ್ತಿರೋದು ನೀವ್ ಭಿಕ್ಷೆ ಬಿಡ್ಲಿ ಅಂತಲ್ಲ, ಚೆನ್ನಾಗಿ ಓದ್ಕೊಳ್ಳೋದಿಕ್ಕೆ. ನೀವೆಲ್ಲ ದೊಡ್ಡ ದೊಡ್ಡ ಇಂಜಿನಿಯರ್ಗಳು, ಡಾಕ್ಟರ್ಗಳು, ಆಫೀಸರ್ಗಳಾಗ್ಬೇಕು. ನೀವ್ ನಂತರ ಆಗ್ಬೇಡ್ರು. ಸರಿ ಆಯ್ತಕ್ಕ, ಇನ್ನೊಂದ್ಸಲಿ ಭಿಕ್ಷೆ ಬೇಡಕ್ ಹೋಗಲ್ಲ ಅಕ್ಕ. ಅಣ್ಣ, ಈ ದುಡ್ಡು ಇಟ್ಕೊಳ್ಳಿ, ಮಕ್ಳು ಸ್ಕೂಲ್ ಫೀಸ್ಗೆ ಸಹಾಯ ಆಗುತ್ತೆ. ಓಕೆನಾ? ನಿಮ್ಗ್ಯಾಕಮ್ಮ ಕಷ್ಟ? ಇದ್ರಲ್ಲಿ ಕಷ್ಟ ಏನಿದೆ ಅಣ್ಣ? ನಾನು ಒಬ್ಳ ಅನಾಥೆ. ನಾನಿಲ್ಲಿಂದ ಹೋದ್ಮೇಲೆ ಅವ್ರೆಲ್ಲ ಅನಾಥರಾಗ್ಬಾರ್ದು. ಅವ್ರಿಗೋಸ್ಕರ ನಾನು ಏನಾದ್ರೂ ಮಾಡ್ತೀನಿ. ಹುಷಾರು ಅಣ್ಣ. ಹಾಗೆ ಆಗ್ಲಮ್ಮ. ನೋಡಿದ್ಯಲ್ಲ ನನ್ ಪರಿಸ್ಥಿತಿ. ಕುಶಾಲ್, ನಿನಗಾಗ್ಲೇ ಹೇಳ್ದೆ, ಈಗ್ಲೂ ಹೇಳ್ತಿದ್ದೀನಿ, ನಿನ್ಗೂ ನನ್ಗೂ ಸೆಟ್ ಆಗಲ್ಲ. ನಾನು ಅವಾಗಿವಾಗಲ್ಲ, ಯಾವಾಗ್ಲೂ ಫಿಕ್ಸ್ ಆಗ್ಬಿಟ್ಟೆ, ನೀನ್ ನನ್ನವಳು ಅಂತ. ಭಯ್ಯ, ಜರ ಧ್ಯಾನ್ ಸೆ ಸೋಚೋ. 10 ಮಕ್ಕಳನ್ನ ಕಾನ್ವೆಂಟ್ ಸ್ಕೂಲಲ್ಲಿ ಓದಿಸೋದು ಅಂದ್ರೆ ಏನ್ ತಮಾಷೆ ಮಾತಾ? ಅವ್ರಿಗೆ ಡ್ರೆಸ್ಸು, ಶೂವು, ಬೆಲ್ಟು, ಟೈಗಳು, ಬುಕ್ಸ್ಗಳು, ಇನ್ನ ಬರೆಯೋದಕ್ ಪೆನ್ಸಿಲ್ಲು, ಅದನ್ನ ಎರಿಯೋದಕ್ ಮೆಂಡರು, ಅಳ್ಸೋದಕ್ ರಬ್ಬರು. ಕನಿಷ್ಠ ಒಬ್ರು 2,000 ಅನ್ಕೊಂಡ್ರು, ತಿಂಗ್ಳಿಗೆ 20,000. 20,000ನಾ? ಹಾ,
ಅದಕ್ಕೆ ಇವಾಗ ಏನ್ ಮಾಡೋದು? ಸಿಂಪಲ್ ಭಯ್ಯ, ಬ್ಯಾಂಕಲ್ಲಿ 10 ಲಕ್ಷ ಫಿಕ್ಸ್ಡ್ ಡೆಪಾಸಿಟ್ ಮಾಡು. 2% ಇಂಟ್ರೆಸ್ಟ್ ಅನ್ಕೊಂಡ್ರು ತಿಂಗಳಿಗೆ 20,000 ಬರುತ್ತೆ. 10 ಲಕ್ಷನಾ? ಈ ಕಡಿಮೆ ಟೈಮಲ್ಲಿ ಹಣ ಹೆಂಗೋ ತರೋದು? ಇನ್ಸ್ಟೆಂಟ್ ಆಗಿ ದುಡ್ಡು ಬೇಕು ಅಂದ್ರೆ ಅದಕ್ಕೆ ಕೆಲವೊಂದು ಮಾರ್ಗಗಳಿವೆ. ಅದೇನಂದ್ರೆ ರೇಸ್ ಆಡ್ಬಹುದು. ಕುಂಟು ಕುದುರೆ ಮೇಲೆ ನಾವು ಪಂದ್ಯ ಕಟ್ಟಿದ್ರು ಆ ಕುದುರೆನೇ ಗೆಲ್ಬೇಕು. ಕಾರ್ಡ್ಸ್ ಕೂಡ ಆಡ್ಬಹುದು. 3 ಕಾರ್ಡ್ ಬಿದ್ರು ಸಹ ಅದು ನಮಗ್ ಬೇಕಾದಾಗೆ ಬೀಳ್ಬೇಕು. ಏಯ್ ಪುಂಗ್ಬೇಡ ಕಣ, ಮ್ಯಾಟ್ರ್ ಹೇಳು. ಹೆಸರು ಲವಕುಮಾರ್. ಹುಡುಕೊಟ್ಟವ್ರಿಗೆ 25 ಲಕ್ಷ. ಸಪೋಸ್ ಒಂದು ವೇಳೆ ಈ ತರ ತಪ್ಪಿಸ್ಕೊಂಡಿರೋ ಹುಡುಗ ಕೂಡ ನಮಗೆ ಸಿಗ್ಬೇಕು ಅಂದ್ರೆ ಟೋಟಲ್ ಆಗಿ ನಮ್ಗೆ ಅದೃಷ್ಟ ಇರ್ಬೇಕು. ವರ್ಕೌಟ್ ಆಗುತ್ತಾ? ಅಷ್ಟೇ ಭಯ್ಯ, ಅಷ್ಟೇ. ಏನ್ರೋ ಒಳ್ಳೆ ಮನೆ ಮುಂದೆ ನಿಲ್ಸೋ ದೃಷ್ಟಿಗೊಂಬೆಗಳ ತರ ಬಂದ್ ನಿಂತಿದ್ದೀರಲ್ಲ, ಏನ್ ಹೇಳ್ರೋ? ನೀವ್ ಎಣ್ಣೆ ಕುಡಿ ಅಂದ್ರು ನಾವು ಕುಡಿಯಲ್ಲಣ್ಣ. ಏನ ಮನೇಲಿ ಐಟಮ್ಸ್ ಕಡಿಮೆ ಆಗಿದ್ಯಾ? ಐಟಮ್ಸ್ ಏನಣ್ಣ, ಐಟಮ್ ಮಸ್ತ್ ಆಗಿದ್ಯಾಣ. ಮತ್ತೆ ಇನ್ನೇನು? ಮನೇಲಿ ದುಡ್ಡಿಲ್ದೆ ಐಟಮ್ನೆಲ್ಲ OLX.com ಅಲ್ಲಿ ಮಾರ್ತಾ ಇದೀವಣ್ಣ. ಮನೇಲಿ ಎಂಟಿ ಐಟಮ್ ಬೇಡ, ಕಾಸು ಬೇಕು ಅಂತ ಅವಳೆ. ಈಗೇನ್ ಮಾಡೋದು? ಯಾವ್ದಾದ್ರು ಕ್ರೈಮ್ ಮಾಡಿ ಕ್ಯಾಶ್ ಸಂಪಾದನೆ ಮಾಡೋಣ ಅಣ್ಣ. ಹಾಗಾದ್ರೆ ಸುಪಾರಿ ತಗೊಂಡು ಮರ್ಡರ್ ಮಾಡೋದ? ಅಣ್ಣ ಬೇಡಣ್ಣ, ನಾವು ಜೈಲ್ಗೆ ಹೋದ್ರೆ ಹೆಂಡತಿ ಮಕ್ಳು ಕಷ್ಟ ಪಡ್ತಾರೆ. ಬೇರೆ ಏನಾದ್ರು ಐಡಿಯಾ ಇದ್ರೆ ಹೇಳೋಣ, ಇದು ಚೆನ್ನಾಗಿಲ್ಲ. ಹೌದಣ್ಣ. ಹಂಗಾದ್ರೆ ಲ್ಯಾಂಡ್ ಸೆಟ್ಲ್ಮೆಂಟ್ ಮಾಡೋಣ. ಖಾಲಿ ಇರೋ ಜಾಗನೆಲ್ಲ ನಾವು ತಗೊಳ್ಳೋಣ. ಸುಮ್ನಿರಣ, ತಮಾಷೆ ಮಾಡ್ತಿದ್ಯಾ? ಬೆಂಗಳೂರಲ್ಲಿ ಖಾಲಿ ಜಾಗ ಎಲ್ಲಿದೆ? ಇದ್ರು 10-20 ಸರಿ ಇಷ್ಟೊತ್ಗಾಗ್ಲೇ ಕಬ್ಜಾ ಆಗಿರುತ್ತೆ. ಮತ್ ಏನ್ ಮಾಡುವಂತ್ಯಾ? ಕಿಡ್ನಾಪ್ ಮಾಡೋಣ ಅಣ್ಣ. ಕಿಡ್ನಾಪಿಂಗ? ಹೌದಣ್ಣ, ದೊಡ್ಡವ್ರ ಮಕ್ಕಳನ್ನ ಕಿಡ್ನಾಪ್ ಮಾಡೋಣ. ಕಿಡ್ನಾಪ್ ಮಾಡಿ ಆಮೇಲೆ ದುಡ್ಡು ಕೇಳೋಣ. ಅವ್ರು ಪೊಲೀಸ್ ಹತ್ರ ಹೇಳ್ತೀನಿ ಅಂತಂದ್ರೆ ಸಾಯಿಸ್ತೀವಿ ಅಂತ ಬೆದರ್ಸೋಣ. ಅವಾಗ ಅವ್ರು ಖಂಡಿತವಾಗ್ಲೂ ದುಡ್ಡು ಕೊಡ್ತಾರೆ. ಆಮೇಲೆ ನಾವೆಲ್ಲ ಸೇಫ್ ಅಣ್ಣ. ಎಲ್ಲಾರ್ಗು ಓಕೆ ಅಂದ್ರೆ ನನಗೂ ಓಕೆನೆ. ಸರಿ, ಟೀ ಕುಡಿರಿ. ದುಡ್ಡಿಗೆ ಇಷ್ಟು ಅವಶ್ಯಕತೆ ಇದೆ ಅಂತ, ದುಡ್ಡಿದ್ರೆ ಲೈಫಲ್ಲಿ ವೈಫ್ ಬರೋದು ಅಂತ ಯಾವತ್ತೂ ಅನ್ಕೊಂಡಿಲ್ಲ ಕಣೋ. ಭಯ್ಯ, ಪ್ರಾಬ್ಲಮ್ನ ಮತ್ತೆ ಮತ್ತೆ ನೆನೆಸ್ಕೊಂಡ್ ಬಾಧೆ ಪಡೋದ್ರಲ್ಲಿ ಏನೂ ಅರ್ಥ ಇಲ್ಲ. ಬಗೆಹರಿಸಿದ್ರೆ ಮಾತ್ರ ಸಾಲ್ವ್ ಆಗೋದು. ಆದ್ರೆ ನಡೆಯೋದು ನಡೀತಾನೆ ಇರುತ್ತೆ. ಅದು ನಿಜಾನೆ. ಭಯ್ಯ, ಪೇಪರ್ ಅಲ್ಲಿ ಇದ್ದಿದ್ದ ಹುಡುಗ ಹಿಡ್ಕೊಂಡ್ರೆ 25 ಲಕ್ಷ. 25 ಲಕ್ಷ ಕಣ್ಮುಂದೆ ಇದ್ದಾಗ ಸುಮ್ನೆ ಇರ್ತಾರೇನೋ? ಕರೆಕ್ಟ್. ಇವನು ಗ್ರಹಚಾರಂ ಗಂಟಾ ಮಾರಿದೋ ಖುದಾ ಬಿ ಕುಚ್ ನಹಿ ಕರ್ ಸಕ್ತಾ. ನಡಿ ಭಯ್ಯ. ಅಣ್ಣ, ಆ ಹುಡುಗ ಕಾರಲ್ಲಿ ಬಂದು ಇಳಿತಾವ್ನೆ ಅಂದ್ರೆ ಅವ್ನ ರೇಂಜ್ ಏನಿರ್ಬೇಕು? ಅವನ್ನ ಕಿಡ್ನಾಪ್ ಮಾಡ್ದವ್ ತಿಟ್ಕೊಳ್ಳಿ, ಒಂದ್ 20 ಲಕ್ಷ ರೂಪಾಯಿ ಕೇಳ್ಬೋದು. 20 ಲಕ್ಷ ಯಾಕೋ? 50 ಲಕ್ಷ ಡಿಮ್ಯಾಂಡ್ ಮಾಡೋಣ. ಲೈ, ಸ್ಮೋಕ್ ಬಾಂಬ್ ತಗೊಂಡ್ ಬರೋ. ಹುಡುಗ ನನ್ ಕಣ್ಮುಂದೆನೇ ಇದ್ದಾನಣ್ಣ. ಶೂಟ್ ಮಾಡುವಂತ್ಯಾ? ಶೂಟ್ ಮಾಡಲೇ. ಸರಿ ಅಣ್ಣ. ಬೇಕಪ್ಪ ಮಗನೇ. ಇದೇಗಿದೆ, ನಿನ್ ಮುಖ ತರನೇ ಇದೆ. ಭಯ್ಯ,